ಅಪ್ಪ ಅಮ್ಮ ಮತ್ತೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಲು ಅನ್ಸುತ್ತೆ. ಲೇ ಪೆದ್ದ, ನಿಮ್ಮಮ್ಮ ಯಾರ ಮುಂದೆ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೋತಿದ್ದಾಳೆ. ಅವಳ ಆಶೀರ್ವಾದ ಒಪ್ಪಿಗೆ ಯಾವಾಗಲೂ ಇದ್ದೇ ಇರುತ್ತೆ. ನೀನು ತಲೆ ಕೆಡ್ಸ್ಕೊಬೇಡ ಕಣೋ. ಮಾವ ಆದರೂ ಏನು ಚಿಂತೆ ಇಲ್ಲ ಶ್ರಾವಣಮ್ಮ, ಇರಿ, ನಾನು ಅವಳ ಬಾಯಿಲೇ ಹೇಳಿಸ್ತೀನಿ. ಒಂದು ನಿಮಿಷ ಬಂದೇ ಇರಿ. ವಿಶಾಲು, ನೀನು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ಮಕ್ಕಳು ಕೊರಗ್ತಾ ಇದ್ದಾರೆ ಕಣೆ. ಅಯ್ಯೋ, ನಾನು ಯಾಕ್ರಿ ಬೇಜಾರು ಮಾಡ್ಕೊಳ್ಳಿ? ಆ ಕಾಂತಮ್ಮ ಅಳಿಂದ್ರು ನಿಮ್ಮನ್ಗೆ ಹೋಗೋದನ್ನ ಬೇಡ ಅಂತ ನನ್ನ ಬಾಯಲ್ಲಿ ಹೇಳಿಸ್ಬೇಕು ಅಂತ ನನ್ನ ಬೆನ್ನಿಂದ ಬಿದ್ದಿದ್ದಾರೆ. ಅದಕ್ಕೆ ಕೋಪ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ಟೆ. ಒಂದು ಕೆಲಸ ಮಾಡು, ನಾನು ಅಲ್ಲಿ ಹೋಗಿ ಜೋರಾಗಿ ಬೈಯೋ ಥರ ಕೇಳ್ತೀನಿ. ನೀನು ಇಲ್ಲಿಂದಲೇ ಉತ್ತರ ಕೊಡು. ಇಲ್ಲಿ ಒಂದೆರಡು ಪಾತ್ರನ ತಡಾರಂತ ಹಾಕು, ಸೌಂಡ್ ಎಫೆಕ್ಟ್ಗೆ. ಕಾಂತಮ್ಮ ಅಳಿಂದ್ರನ್ನ ನಂಬಿಸೋಕ್ಕೆ ಅಷ್ಟು ಸಾಕು. ಹಾಗೆ ಮಾಡ್ತೀನಿ. ಹೋಗ್ತೀನಿ. ಲೇ, ನೀನೇನು ಬೇಕಾದ್ರೆ ಅನ್ಕೊಳ್ಳೆ, ಅವ್ರು ಮಾತ್ರ ಹನಿಮೂನ್ಗೆ ಹೋಗೇ ಬರ್ತಾರೆ. ಲೋ ಸುಬ್ಬು, ನೀವು ಹೋಗಿ ಬನ್ರಪ್ಪ, ಹೋಗಿ. ಅಲ್ಲಪ್ಪ ಅಮ್ಮ. ಲೇ ವಿಶಾಲು, ಏನೇ ಹೇಳ್ತೀಯಾ? ರೀ, ಕೇಳೋದನ್ನೇ ಎಷ್ಟು ಸರಿ ಕೇಳ್ತೀರಾ? ಹೋಗ್ಬಿಟ್ಟು ಬರಲಿ. ನಾನೇನು ಕೇಳಲ್ಲ ಅಂತ ಹೇಳಿಲ್ವಾ? ಅರ್ಥ ಆಗೋದಿಲ್ವಾ ಹೇಳಿದ್ರೆ? ಆಯ್ತಾಯ್ತು, ಹೋಗಿ ಬನ್ರಪ್ಪ. ಸರಿ, ಹಾಗಾದ್ರೆ ರೀ ಬನ್ನಿ, ವರ ಮತ್ತು ವರ್ಧಂಗೂ ಈ ವಿಷಯ ಹೇಳಿ ಅವ್ರ ಮನೆಯವ್ರಿಗೂ ಈ ವಿಷಯ ಹೇಳ್ಬಿಟ್ಟು ಬರೋಣ. ಕರೆಕ್ಟ್ ಕರೆಕ್ಟ್. ಇಂದ್ರಮ್ ಅವ್ರಿಗೆ ವಿಷಯ ತಿಳಿಸಿ ಅವ್ರ ಪರ್ಮಿಷನ್ ತಗೊಂಬರ್ಬೇಕು. ಹೋಗಿ 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 ಬನ್ನಿ. ಅನಂತಶಯನ, ನಮ್ಮ ವಿಶಾಲು ತನ್ನ ವಿಶಾಲವಾದ ಹೃದಯದಿಂದ ಇವರೆಲ್ಲ ಹನಿಮೂನ್ಗೆ ಹೋಗೋದಕ್ಕೆ ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ಲ. ಜೋ ಕಾಂತಮ್ಮನವರೇ, ಅವಳು ಸುಲಭವಾಗಿ ಎಲ್ಲಿ ಒಪ್ಕೋತಾಳೆ? ಒಪ್ಸಿದ್ದೀನಿ. ವಿಶಾಲು, ಲೇ ವಿಶಾಲು. ಮಮ್ಮಿ, ಯಾಕೋ ನಾವು ಆಡಿದ ಮಾತು ಹೂಡಿದ ಬಾಣ ಯಾವುದೂ ವರ್ಕೌಟ್ ಆಗ್ತಿಲ್ವಲ್ಲ. ಇವ್ರ ಜಾಗದಲ್ಲಿ ನಾನೇನಾದ್ರು ಇದ್ದಿದ್ರೆ ಈ ಥರ ಹನಿಮೂನ್ ಗಿನಿಮೂನ್ ಎಲ್ಲ ಬೇಡ, ನಮಗೆ ದುಡ್ಡು ಕೊಟ್ಬಿಡಿ, ನಮ್ಗೆ ಹೇಗೆ ಬೇಕೋ ಹಾಗೆ ಖರ್ಚು ಮಾಡ್ಕೊಂಡು ಇರ್ತೀವಿ ಅಂತಿದ್ದೆ. ಬದುಕದ ದಾರಿ ಗೊತ್ತಿಲ್ಲ. ಲೇ ದರಿದ್ರ, ಬಾಯಿ ಮುಚ್ಕೊಂಡಿರಕ್ಕೆ ಏನ್ ತಗತ್ತೀಯ? 500 ಮುಚ್ಚು. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಲೇ, ನೀನು ಕೋಪ ಮಾಡ್ಕೊಂಬಿಟ್ಟೆ ಅಂತ ಮಕ್ಕಳು ಹೆದರು ಬಿಟ್ಟಿದ್ರ ಕಡೆ. ನಾನು ಯಾಕ್ರಿ ಕೋಪ ಮಾಡ್ಕೊಳ್ಳಿ? ಮಕ್ಳ ಸಂತೋಷನೇ ನಮ್ಮ ಸಂತೋಷ ಅಲ್ವಾ? ಹ್ಞೂ ಕಣೆ, ಒಟ್ಟಿನಲ್ಲಿ ಎಲ್ಲ ಸಂಬಂಧಗಳು ಸರಿ ಹೋಗುತ್ತೆ ಅಂತ ಅನಿಸ್ತಾ ಇದೆ. ಇನ್ನು ಸ್ವಲ್ಪ ದಿನ ನಾವೆಲ್ಲರೂ ಒಂದಾಗ್ಬಿಡ್ತೀವಿ ಕಣೆ. ಈ ಮನೇಲಿ ಖುಷಿ, ಸಂಭ್ರಮ, ನಗು ಎಲ್ಲ ತುಂಬಿ ತುಳುಕಾಡುತ್ತೆ ಕಣೆ. ಆ ದಿನ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ಶ್ರಾವಣಿ ಅಮ್ಮನವ್ರನ್ನ ಬಾಯಿ ತುಂಬ ಸೊಸೆ ಅಂತಲೇ ಒಪ್ಕೋಬೇಕು. ಆಗುತ್ತೆ ಕಣೆ, ಎಲ್ಲ ಆಗುತ್ತೆ. ಬರೋ ಆಫೀಸಿಗೆ ಲೇಟ್ ಆಗ್ತಿದೆ ನನಗೆ. ರೀ, ಒಂದ್ ನಿಮಿಷ ಬಂದೆ. ಲಂಚ್ ಬಾಕ್ಸ್ನ ಬಿಟ್ಟು ಹೋಗ್ತಿದ್ದೀರಲ್ಲ, ತಗೊಳ್ಳಿ. ಅಣ್ಣ, ಅದಕ್ಕೆ ಇಬ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾವಿಬ್ರು ಚೆನ್ನಾಗಿದ್ದೀವಿ. ಏನು ವರ್ಧಾ ಅವ್ರನ್ನ ಆಫೀಸಿಗೆ ಕಳಿಸ್ಕೊಡ್ತಾ ಇದೆಯಾ? ನೀನು ಇಲ್ಲಿವರೆಗೂ ಬಂದು ಅವ್ರನ್ನ ಕಳಿಸ್ಕೊಟ್ಟಿಲ್ಲ ಅಂದರೆ ಅವ್ರ ಆಫೀಸಿಗೆ ಹೋಗೋದೇ ಇಲ್ಲ ಅನ್ಸುತ್ತೆ ಅಲ್ವಾ? ಅವಳು ಮುಗ ನಡೆದು ಆಫೀಸಿಗೆ ಹೇಗೆ ಹೋಗ್ಲಿ ಹೇಳಿ? 6-7 ಗಂಟೆ ಅವಳನ್ನ ಬಿಟ್ಟು ಕೆಲಸ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ಯಾವಾಗ ವಾಪಸ್ಸು ನಾನು ಮುಖ ನೋಡ್ತೀನಿ ಅನಿಸ್ತಿರತ್ತೆ. ಸ್ವಲ್ಪ ಜೋರಾಗಿ ಹೇಳಿ ವರ್ಧಾ ಅವರೇ. ನಮ್ಮ ಯಜಮಾನ್ರಿಗೆ ಇತ್ತೀಚೆಗೆ ಕಿವಿನೇ ಕೇಳಿಸಲ್ಲ, ಅದರಲ್ಲೂ ಇಂಥ ಮಾತುಗಳಂತೂ ಕೇಳಿಸೋದೇ ಇಲ್ಲ. ವರ್ಧವ್ರೆ, ನೀವು ಆಫೀಸ್ಗೆ ಹೊರಟಿದ್ದೀರಾ? ನಾವು ಸಂಜೆ ಬರೋದಾ? ಇಲ್ಲ ಇಲ್ಲ, ಅರ್ಧ ಗಂಟೆ ಲೇಟ್ ಆಗೋದ್ರೆ ಏನೂ ತೊಂದರೆ ಇಲ್ಲ. ನೀವು ಬನ್ನಿ, ಕೂತ್ಕೊಳ್ಳಿ. ಅಮ್ಮ, ಭಾವ ಮತ್ತೆ ಶ್ರಾವಣಿಯವರು ಬಂದಿದ್ದಾರೆ. ನಮಸ್ತೆ
ನಮಸ್ತೆ ಇಂದ್ರಮ್ಮ ಅವರೇ. ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಇಂದ್ರಮ್ಮವ್ರೆ, ವಿಷಯ ಏನಂದರೆ, ವರಲಕ್ಷ್ಮಿ ಒಳಗೆ ಹೋಗು ನೀನು. ಅಮ್ಮ, ಏನು ದೊಡ್ಡವ್ರು ಮಾತಾಡುವಾಗ ಚಿಕ್ಕವ್ರು ಇರಬಾರ್ದು, ಅದಕ್ಕೆ ಹೋಗು ಅಂದೆ. ಹೋಗು ಒಳಗೆ. ಹೇಳಿ, ಬಂದ ವಿಷಯ ಏನು? ನಮ್ಮ ಯಜಮಾನ್ರು ಯಜಮಾನ್ರು ಅಲ್ಲ ರೀ, ಮಾವ ಅಂತ ಹೇಳಿ. ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ನಮ್ಮಪ್ಪ ನಮ್ಮಿಬ್ರನ್ನ ಮತ್ತೆ ವರ ಮತ್ತೆ ವರ್ಧನ್ನ ಹನಿಮೂನ್ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಟಿಕೆಟ್ಸ್ ಕೂಡ ಬುಕ್ ಆಗಿದೆ, ನಾಳೆನೇ ಹೊರಡಬೇಕು. ಹಾಗಾಗಿ ಇಲ್ಲಿಗೆ ಬಂದು ನಿಮ್ಮ ಪರ್ಮಿಷನ್ ತಗೊಳ್ಳೋಣ ಅಂತ ಬಂದ್ವಿ. ಓಹೋ, ಹೌದಾ? ಪ್ರತಿಯೊಂದು ತೀರ್ಮಾನನೂ ನೀವು ಮಾಡಾಗಿದೆ. ಎಲ್ಲ ಆದಮೇಲೆ ಕೊನೆಗೆ ನನ್ನ ಹತ್ರ ಕೇಳ್ತಾ ಇದ್ದೀರಾ? ಇದನ್ನ ಪರ್ಮಿಷನ್ ಅಂತಾರ? ನಿಮ್ಮ ಇಷ್ಟ ಬಂದ ಹಾಗೆ ನೀವು ಮಾಡೋದಾದ್ರೆ ದೊಡ್ಡವರು ಅಂತ ಮನೇಲಿ ನಾವ್ಯಾಕೆ ಬೇಕು? ಇಲ್ಲ, ನನ್ನ ಮಗನ ನಾನೆಲ್ಲೂ ಕಳಿಸಲ್ಲ. ಇನ್ನು ವರಲಕ್ಷ್ಮಿನ ಈ ಮನೆ ಸೊಸೆ ಅಂತ ಕಳಿಸ್ಕೊಟ್ಟಿದ್ದೀರಲ್ಲ, ಇಲ್ಲಿಗೆ ಬಂದಮೇಲೆ ಅವಳು ಈ ಮನೆ ಸ್ವತ್ತು ಅಷ್ಟೇ. ಅವಳನ್ನು ನಾನೆಲ್ಲೂ ಕಳಿಸ್ಕೊಡಲ್ಲ. ಅಲ್ಲ, ಅವರಿಬ್ರು ಒಂದು ಮಾತು ಕೇಳದೆ ನೀವೇ ಈ ನಿರ್ಧಾರ ತಗೋತಿದ್ದೀರಾ? ಹೌದು, ಈ ಮನೆ ಯಜಮಾನಿ ನಾನು ಏನು ಮಾತಾಡ್ತೀನೋ ಅದೇ ಕೊನೆ ನಿರ್ಧಾರ. ನಾನು ಹೇಳ್ದ ಹಾಗೆ ಎಲ್ಲದಕ್ಕೂ ತಲೆ ಆಡಿಸ್ಬೇಕು ಅಷ್ಟೇ. ನಾವಿಲ್ಲಿಗೆ ಬಂದಿರೋದು ಬರೀ ನಿಮ್ಮ ಒಬ್ರ ಹತ್ರ ಮಾತಾಡೋದಕ್ಕಲ್ಲ. ವರ್ಧಾ ಅವ್ರಿಗೆ ಆಲ್ರೆಡಿ ವಿಷಯ ಗೊತ್ತಿದೆ. ಇನ್ನು ವರಂಗ್ ಕೇಳಿ ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಇನ್ ಕೇಸ್ ಅವಳಿಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಆದರೆ ಅವಳನ್ನ ಕೇಳದೆ ಯಾವ ನಿರ್ಧಾರನೂ ತಗೊಳಕ್ಕಾಗಲ್ಲ. ನಾನು ವರನ್ ಜೊತೆ ಮಾತಾಡಬೇಕು. ಮಾತಾಡು. ಮೇಡಮ್, ಆ ಶ್ರಾವಣಿ ಸುಬ್ಬು ಇಬ್ರು ನಮ್ಮ ಮನೆಗೆ ಬಂದಿದ್ದಾರೆ. ಏನು, ಶ್ರಾವಣಿ ಸುಬ್ಬು ನಿಮ್ಮನೆಗೆ ಬಂದಿದ್ದಾರಾ? ಹ್ಞೂ ಮೇಡಮ್, ನಮ್ಮ ಅಣ್ಣನ್ನು ವರಲಕ್ಷ್ಮಿನೂ ಹನಿಮೂನ್ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಅಮ್ಮನ ಹತ್ರ ಪರ್ಮಿಷನ್ ಕೇಳಕ್ಕೆ ಬಂದಿದ್ದಾರೆ. ಆದರೆ ನಮ್ಮಮ್ಮ ಏನು ಬಿಡ್ತಿಲ್ಲ ಮೇಡಮ್. ಇವರಿಬ್ರು ಹೋಗ್ತಾರೆ ಅಂತಂದ್ರೆ ನಮ್ಮ ಅಣ್ಣ ಮತ್ತೆ ವರ ಏನಕ್ಕೆ ಮೇಡಮ್ ಹೋಗಬೇಕು? ಅಯ್ಯೋ, ಹೋಗ್ಬೇಕು ಶ್ರೀವಲ್ಲಿ. ವರಾನು ನಿಮ್ಮ ಅಣ್ಣನು ಹೋಗಲ್ಲ ಅಂತ ಹೇಳಿದ್ರೆ ಅದನ್ನ ಕೇಳಿಸ್ಕೊಂಡು ಸುಬ್ಬುನು ನಾನು ಬರಲ್ಲ ಅಂತ ಹೇಳ್ಬಿಟ್ರೆ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಅವ್ರು ಹೋಗ್ಬೇಕು. ಒಳ್ಳೇದೇ ಆಯ್ತು ಬಿಡಿ ಮೇಡಮ್. ಅವರಿಬ್ರು ಹನಿಮೂನ್ಗೆ ಹೋಗದೆ ಇದ್ರೆ ಅವರಿಬ್ರು ಹತ್ರನೇ ಆಗಲ್ಲ, ಮನೆಯಲ್ಲೇ ಬಿದ್ದಿರ್ತಾರೆ. ಅದೇ ನೀನ್ ತಪ್ಪು ಮಾಡ್ತಿರೋದು. ನೋಡು, ಹತ್ರ ಆಗ್ಬೇಕು ಅಂತ ಅನ್ಕೊಂಡಿರೋರು ಕಾಡಲ್ಲಿದ್ರು ಹತ್ರ ಆಗ್ತಾರೆ, ಒಂದು ಚಿಕ್ಕ ರೂಮಲ್ಲಿದ್ರು ಹತ್ರ ಆಗ್ತಾರೆ. ಆದ್ರೆ ಅವ್ರ ಗಂಡ ಹೆಂಡತಿ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನಮಗೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ ಶ್ರೀವಲ್ಲಿ. ಅವ್ರ ಮನೇಲಿ ಇದ್ರೆ ನೀನು ಅವರನ್ನ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಅವ್ರು ಯಾವಾಗ್ಲೂ ಇರೋ ಥರ ಕ್ಯಾಶುವಲ್ ಆಗಿ ಇದ್ಬಿಡ್ತಾರೆ. ಆದ್ರೆ ಹನಿಮೂನ್ಗೆ ಅಂತ ಹೋದಾಗ ಅವರು ಗಂಡ ಹೆಂಡತಿ ಥರ ಇಲ್ಲ ಅಂತ ಹೇಳಿದ್ರೆ ನಮಗೆ ಅದು ಸಿಗೋ ಒಂದು ದೊಡ್ಡ ಸಾಕ್ಷಿ. ಅದನ್ನ ಮಿಸ್ ಮಾಡ್ಕೋಬಾರ್ದು. ಅದಕ್ಕೋಸ್ಕರನಾದ್ರೂ ಅವ್ರು ಹನಿಮೂನ್ಗೆ ಹೋಗ್ಲೇಬೇಕು. ಓಹ್, ಹಾಗ ಮೇಡಮ್, ನಾನು ಈ ರೀತಿ ಯೋಚನೆ ಮಾಡಿರ್ಲಿಲ್ಲ. ಆದ್ರೂ ಅವರಿಬ್ರು ಹನಿಮೂನ್ಗೆ ಹೋಗ್ತಾರೆ ಅಂದ್ರೆ ನನಗೆ ಮೈಯೆಲ್ಲ ಹುರಿಯುತ್ತೆ. ಯೋಚನೆ ಮಾಡಬೇಡ ಕಣಮ್ಮ, ಅದಕ್ಕೆ ತಾನೇ ನೀನು ಅವ್ರ ಹಿಂದೆನೇ ಅಲ್ಲಿಗೆ ಹೋಗ್ತಿರೋದು. ನೋಡು, ನಿನಗೆ ಸುಬ್ಬು ಸಿಗಬೇಕು ಅಂದರೆ ನೀನು ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ನೀನು ಅಲ್ಲಿಗೆ ಹೋಗಿದ ತಕ್ಷಣವೇ ನೀನು ಪತ್ತೇದಾರಿ ಕೆಲಸನ ಶುರು ಮಾಡ್ಕೋಬೇಕು. ಅವರು ಗಂಡ ಹೆಂಡತಿ ಥರ ಇಲ್ಲ ಅನ್ನೋ ಎಲ್ಲ ಕ್ಲೂ ತಗೊಂಡು ನೀನು ನನಗೆ ಅಪ್ಡೇಟ್ ಮಾಡ್ತಾ ಇರಬೇಕು. ಅರ್ಥ ಆಯ್ತಾ? ಸರಿ ಮೇಡಮ್, ಹಾಗೆ ಮಾಡ್ತೀನಿ. ನನಗೆ ನನ್ನ ಸುಬ್ಬು ಸಿಗ್ತಾನೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಶ್ರೀವಲ್ಲಿ,
ರೀ ರೀ ಹಾಂ ಬಂದೆ ಏನೇ ತಗೊಳ್ಳಿ ಇದನ್ನೆಲ್ಲ ತಂದ್ಕೊಡಿ. ಇದೇನೇ ವಿಶಾಲು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಎಳ್ಳು, ಬೆಲ್ಲ, ಕಡಲೆ ಬೀಜ, ಕಡಲೆಪುರಿ, ಏನೇ ಇದೆಲ್ಲ ವಿಶಾಲು? ಮಗನು ಸೊಸೆನೋ ಹನಿಮೂನ್ಗೆ ಹೋಗ್ತಿದಾರಲ್ಲ, ಬರಿಗೈಲಿ ಕಳ್ಸೋಕ್ಕಾಗತ್ತಾ? ದಾರಿ ಉದ್ದಕ್ಕೂ ಏನಾದ್ರು ತಿನ್ಕೊಂಡೋಗಿ ಕೊಡೋದು ಬೇಡವಾ? ನೀವು ಇದನ್ನೆಲ್ಲ ತಂದುಕೊಟ್ರೆ ಚಕ್ಲಿ, ನುಪ್ಪಟ್ಟು, ಕೋಡ್ಬಳೆ, ಚಿಕ್ಕಿನುಂಡೆ, ಒಗ್ಗರಣೆ ಪುರಿ ಎಲ್ಲ ಮಾಡ್ಕೊಡ್ತೀನಿ. ಅಯ್ಯೋ ಪೆದ್ದಿ, ಅವ್ರು ಹೋಗ್ತಾ ಇರೋದು ಹನಿಮೂನ್ ಕಣೆ. ಹಾಂ, ಅದು ಅಲ್ಲದೆ ಕಳಿಸ್ತಾ ಇರೋದು ಯಾರು? ಲಲಿತಾ ದೇವಿ ಅಮ್ಮವರು. ಹಾಗಿರುವಾಗ ಅಲ್ಲಿ ತಿನ್ನೋಕೆ, ಇಳ್ಕೊಳ್ಳೋಕ್ಕೆ, ಖುಷಿಯಾಗಿ ಆಡ್ಕೊಂಡಿರೋಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿರುತ್ತೆ ಕಣೆ. ರೆಸಾರ್ಟ್ ಅಂದರೆ ಏನು ಅನ್ಕೊಂಡಿದ್ಯಾ? ಕೈಗೊಬ್ರು, ಕಾಲ್ಗೊಬ್ರು ಹೆಲ್ಪರ್ಸ್ ಇರ್ತಾರೆ. ಬೆಳಗಿಂದ ರಾತ್ರಿವರೆಗೂ ಏನು ಬೇಕಾದ್ರೆ ಆರ್ಡರ್ ಮಾಡಿ ತಿನ್ಕೊಬೋದು. ಇಷ್ಟೆಲ್ಲ ಇರಬೇಕಾದ್ರೆ ನಿನ್ನ ಚಕ್ಲಿ, ನಿಪ್ಪಟ್ಟನೆಲ್ಲ ತಿನ್ಕೊಂಡು ಕೂತ್ಕೊಂಡಿರೋಕ್ಕಾಗುತ್ತಾ? ಆದರೂ ಮದುವೆ ಆಗಿ ಎಷ್ಟು ದಿನ ಆಯಿತು, ಒಂದು ದಿನನೂ ನನ್ನ ಕೈಯಾರೆ ನಾನು ಏನೂ ಮಾಡಿಕೊಟ್ಟಿಲ್ಲ. ಅದಕ್ಕೆ ಇದನ್ನೆಲ್ಲ ಮಾಡಿಕೊಡೋಣ ಅಂದ್ಕೊಂಡೆ. ಅಯ್ಯೋ ವಿಶಾಲು, ಸೊಸೆ ಮೇಲೆ ಪ್ರೀತಿನ ತೋರಿಸ್ಕೊಳಕ್ಕಾಗದೆ ಒದ್ದಾಡ್ತಿದ್ಯಾ ನೀನು. ಒಂದು ಕೆಲಸ ಮಾಡೆ, ಅವ್ರ ಮುಂದೆ ಹೋಗಿ ಇರೋದನ್ನೆಲ್ಲ ಹೇಳ್ಕೊಂಡು ಮಾತಾಡ್ಬಿಡು. ರೀ, ಅದು ಹೇಗ್ರಿ ಆಗುತ್ತೆ? ನೀವೇ ನೋಡಿದ್ರಲ್ಲ, ದನ ಅವ್ರ ವಿಷಯ ಎತ್ತಿದ್ರೆ ಸಾಕು ಹೆಂಗೆ ಕೂಗಾಡ್ತಾಳೆ ಅಂತ. ಸ್ವಲ್ಪ ತಡ್ಕೊಳ್ಳಿ, ನಾನು ಧೈರ್ಯ ಮಾಡಿ ಧನಲಕ್ಷ್ಮಿಗೆ ಏನಾರು ಸಬು ಬೈಲಿ ಎಲ್ಲ ಸರಿ ಮಾಡ್ತೀನಿ. ಮೊದಲು ಸೊಸೆನೂ ಮತ್ತು ಮಗನು ಹನಿಮೂನ್ಗೆ ಹೋಗ್ಬಿಟ್ಟು ಬಂದ್ಬಿಡ್ಲಿ, ಆಮೇಲೆ ಎಲ್ಲ ಸರಿ ಮಾಡ್ತೀನಿ. ಆಯ್ತು, ನೀನು ಹೇಳಿದ್ದೆಲ್ಲ ತಂದು ಕೊಡ್ತೀನಿ. ಮಾಡೋದು ಬಿಡೋದು ಆಮೇಲೆ ನೋಡ್ಕೊಳ್ಳೋಣ. ಸರಿ. ಸೊಸೆಗೆ ಏನಾದರೂ ಕೊಡಿಸ್ಬೇಕು ಅನ್ನೋ ಆಸೆ ನಮ್ಮ ವಿಶಾಲಿಗೆ. ಅವಳಿಗೆ ಮಾತ್ರ ಏನು, ನಾನು ಆಟೋ ಓಡಿಸ್ತಾ ಇರೋದು ಅದಕ್ಕೆ ತಾನೇ. ಮೊದಲು ಶ್ರಾವಣ್ ಎಂಬರು ಉಂಗುರ ಬಿಡಿಸ್ಕೊಟ್ಟು ನಾನು ಅಂದ್ಕೊಂಡಿದ್ದ ಹಾಗೆ ಅವ್ರಿಗೇನಾದರೂ ಪುಟ್ಟದಾಗಿ ಉಡುಗೊರೆ ಕೊಡಿಸ್ಬೇಕು. ಅವ್ರು ಹನಿಮೂನ್ ಮುಗಿಸ್ಕೊಂಡು ಬರಲಿ, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಆ ಶ್ರಾವಣಿಲ್ಲ ಕೇಳಿಸ್ಕೊಬಿಟ್ಲ? ನನಗೂ ಗೊತ್ತಿಲ್ಲ. ಹಾಗೇನಾದರೂ ಒಂದು ವೇಳೆ ಅವ್ರು ಕೇಳಿಸ್ಕೊಂಡಿದ್ರೆ ನಮ್ಮ ಕೆಲಸ ಎಲ್ಲ ಹಾಳಾಗೋಗುತ್ತೆ. ಶ್ರಾವಣಿ, ನೀನೇನಿಲ್ಲಿ? ಯಾಕೆ? ನಾನು ಬಂದಿದ್ದು ಡಿಸ್ಟರ್ಬ್ ಆಯ್ತಾ? ಓ, ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ದೆ ಅನ್ಸುತ್ತೆ. ಅದು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ನೀನೇನಿಗೆ ನನ್ನ ರೂಮಿಗೆ ಬಂದಿದ್ಯಾ? ನಾನು ವರಾನ ಹುಡ್ಕೊಂಡು ಬಂದೆ. ವರ ಇಲ್ಲಿ ಕಾಣಿಸ್ತಾ ಇಲ್ಲ. ವರ ಏನಕ್ಕೆ ನನ್ನ ರೂಮಲ್ಲಿ ಇರ್ತಾಳೆ? ಅವಳು ಅಣ್ಣನ ರೂಮಲ್ಲೋ ಇಲ್ಲ ಕಿಚನಲ್ಲೋ ಇರ್ತಾಳೆ. ಅಲ್ಲಿ ಹೋಗಿ ನೋಡೋಗು. ಓ ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಹಲೋ ಮೇಡಮ್, ಶ್ರಾವಣಿ ಹೋದ್ಲು. ಅವಳು ನಮ್ಮ ಮಾತೇನು ಕೇಳಿಸ್ಕೊಂಡಿಲ್ಲ. ಗುಡ್, ಅವ್ರು ಕೇಳಿಸ್ಕೊಳ್ಳಬಾರ್ದು. ನೀನು ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದೆ ಅಂತ ಅವ್ರಿಗೆ ಗೊತ್ತಾದ್ರೆ ಎಲ್ಲ ಪ್ಲಾನು ಹಾಳಾಗುತ್ತೆ. ಅವರು ನಾಟಕ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ. ಹನಿಮೂನ್ಗೆ ಹೋದ್ಮೇಲೆ ಅವ್ರನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡ. ಪ್ರತಿ ಕ್ಷಣ ಅಲ್ಲಿ ಏನು ನಡೀತಿದೆ ಅಂತ ನೀನು ನನಗೆ ಹೇಳ್ತಾ ಇರಬೇಕು. ಹಾಗೆ ತುಂಬ ಕೇರ್ಫುಲ್ ಆಗಿರು. ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಆ ಶ್ರಾವಣಿ ಕಂಡು ಹಿಡಿದ್ಬಿಡ್ತಾಳೆ. ಅವಳಿಂದ ಸ್ವಲ್ಪ ದೂರದಲ್ಲೇ ಇದ್ದು ಅಬ್ಸರ್ವ್ ಮಾಡು. ಕೇರ್ಫುಲ್ ಆಗಿರು. ಸರಿ ಮೇಡಮ್, ಹಾಗೇ ಆಗಲಿ. ಇಲ್ಲೇನೇನು ನಡೆಯುತ್ತೋ ಅದನ್ನೆಲ್ಲ ತಿಳ್ಕೊಂಡು ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಇಂದ್ರಮುರೆ, ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳಬೇಡಿ ಪ್ಲೀಸ್. ಈಗ ತಾನೇ ಮದುವೆ ಆಗಿದ್ದಾರೆ. ಮದುವೆ ಆದಮೇಲೆ ಅವರು ಎಲ್ಲೂ ಹೋಗಿಲ್ಲ ಅಲ್ವಾ? ಈಗ ನೀವು ದೊಡ್ಡ ಮನ್ಸು ಮಾಡಿ ಕಳಿಸ್ಕೊಟ್ರೆ ಒಂದು 4 ದಿನ ಗಂಡ ಹೆಂಡತಿ ಸಂತೋಷವಾಗಿರ್ತಾರೆ. ಇಲ್ಲ ಸುಬ್ಬು, ನಾನು ಕಳಿಸಲ್ಲ. ಇಷ್ಟಕ್ಕೂ ನಿಮ್ಮ ಶ್ರಾವಣಿ ನನ್ನ ಮಾತನ್ನು ಮೇರಿ ಪಾಪ ವರಲಕ್ಷ್ಮಿ ಹತ್ರ ಮಾತಾಡ್ತೀನಿ ಅಂತ ಹೋಗಿದ್ದಾಳೆ. ಅವಳು ಏನು ಹೇಳ್ತಾಳೆ ಕೇಳ್ಕೊಂಬರ್ಲಿ. ಅವಳು ಏನೇ ಹೇಳಿದ್ರು ನಾನು ಕಳಿಸಲ್ಲ. ನಾನು ಕಳಿಸಲ್ಲ ಅಂದಮೇಲೆ ನನ್ನ ಮಗ ಸೊಸೆ ಬರ್ತಾರಾ?
ಶ್ರೀವಲ್ಲಿ ಯಾಕೆ ಇಲ್ಲಿದ್ಯಾ? ಆಚೆ ಬಾ. ಓಹೋ, ಅವ್ರು ಬಂದಿದ್ದಾರೆ ಅಂತ ನೀನು ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಶ್ರೀವಲ್ಲಿ, ಇದು ನಿನ್ನ ಮನೆ. ಅವ್ರು ಯಾರೋ ಬಂದಿದ್ದಾರೆ ಅಂತ ನೀನು ಯಾಕೆ ಇಲ್ಲಿ ಬಂದು ಕೂತ್ಕೋಬೇಕು? ವರ, ಅದಕ್ಕೆ ಅವತ್ತು ಹನಿಮೂನ್ ವಿಷಯದ ಬಗ್ಗೆ ನೀನು ನನ್ನ ಹತ್ರ ಮಾತಾಡಕ್ಕೆ ಬಂದಿದ್ದೆ. ಇವತ್ತು ಅದೇ ವಿಷಯದ ಬಗ್ಗೆ ನಾನು ನಿನ್ನ ಹತ್ರ ಮಾತಾಡಕ್ಕೆ ಬಂದಿದ್ದೀನಿ. ನನ್ನ ಮತ್ತೆ ಸುಬ್ಬುನ, ನಿನ್ನ ಮತ್ತೆ ವರ್ಧನ್ನ ಅಜ್ಜಿ ಹನಿಮೂನ್ ಕಳ್ಸಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಇದಕ್ಕೆ ಅಪ್ಪನೂ ಒಪ್ಪಿದ್ದಾರೆ. ನಿನಗೇನು ಅನಿಸುತ್ತೆ? ನನಗೇನು ಅನಿಸ್ಬೇಕು ಅದಕ್ಕೆ? ಅತ್ತೆ ಏನು ನಿರ್ಧಾರ ಮಾಡ್ತಾರೋ ಅದೇ ನನ್ನ ನಿರ್ಧಾರ. ಈ ಮನೇಲಿ ಎಲ್ಲ ಅವ್ರದ್ದೇ ನಿರ್ಧಾರ. ಚಿಕ್ಕಮ್ಮ, ನಾನೇನು ಅವ್ರು ಬಂದಿದ್ದಾರೆ ಅಂತ ಹೆದರ್ಕೊಂಡು ರೂಮಿಗೆ ಬಂದು ಕೂತಿಲ್ಲ. ಏನು ಅವ್ರು ಬಂದಿದ್ದಾರೆ ಅಂತ ನಾನು ಆರತಿ ಮಾಡಿ ಒಳಗೆ ಕರ್ಕೋಬೇಕಾಗಿತ್ತಾ? ಆ ಶ್ರಾವಣಿ ಅಹಂಕಾರ ಜಾಸ್ತಿ ಆಗಿದೆ. ನೋಡಿ ಚಿಕ್ಕಮ್ಮ, ನನಗೆ ಅವಳ ಮುಂದೆ ಬಂದು ಮಾತಾಡೋದಕ್ಕೂ ಇಷ್ಟ ಇಲ್ಲ. ಅಹಂಕಾರನ? ಅವಳಿಗೆ ಯಾಕೆ ಅಹಂಕಾರ ಜಾಸ್ತಿ ಆಗುತ್ತೆ? ಯಾಕಂದ್ರೆ ಅವಳ ಹೆಸರಿಗೆ 300-400 ಕೋಟಿ ಆಸ್ತಿ ಬರ್ತಿದೆ, ಅದಕ್ಕೆ. $300-400 ಕೋಟಿ ಆಸ್ತಿನ? ಏನು ಹೇಳ್ತಿದ್ಯಾ ಶ್ರೀವಲ್ಲಿ ನೀನು? ಹೌದು ಚಿಕ್ಕಮ್ಮ, ಸಾಲಿಗ್ರಾಮದಲ್ಲಿ ಅವ್ರ ತಾತ ಇದ್ರಲ್ಲ, ಅವ್ರ ತಾತನ ಹೆಸರಲ್ಲಿ ಆಸ್ತಿ ಎಲ್ಲ ಇತ್ತಂತೆ. ಇದೆಲ್ಲ ಆಸ್ತಿನೂ ಶ್ರಾವಣಿ ಹೆಸರಿಗೆ ಬರೀತಿದ್ದಾರೆ. ಅದಕ್ಕೆ ಅವಳಿಗೆ 2 ಕೊಂಬು ಬಂದಿದೆ. ನೋಡಿ ಚಿಕ್ಕಮ್ಮ, ನಾನಂತೂ ಕೆಳಗಡೆ ಬರಲ್ಲ. ಅವ್ರು ಹೋದ್ಮೇಲೆ ನಾನು ಬರ್ತೀನಿ, ನೀವು ಹೋಗಿ. 400 ಕೋಟಿ ಆಸ್ತಿನ? ಆಹಾ, ಅಂತೂ ಶ್ರಾವಣಿಗೆ ಮತ್ತೆ ಎಲ್ಲ ಸಂಪತ್ತು ವಾಪಸ್ ಬಂತು. ಈಗೇನಾದರೂ ನಾವು ಶ್ರಾವಣಿನ ಎದುರಾಕೊಂಡ್ರೆ ನಾವು ಕೆಟ್ವಿ. ಈ ಟೈಮಲ್ಲಿ ಅವಳು ಏನಂದ್ರು ಅದಕ್ಕೆಲ್ಲ ನಾನು ಒಪ್ಕೊಂಡ್ಬಿಡ್ಬೇಕು. ನಮ್ಮ ಅಕ್ಕಂಗಂತೂ ಬುದ್ಧಿನೇ ಇಲ್ಲ. ಸುಮ್ಮನೆ ಆ ಶ್ರಾವಣಿನ ಎದುರಾಕೋತಿದ್ದಾಳೆ. ಹೇಗಾದರೂ ಮಾಡಿ ಶ್ರಾವಣಿಗೆ ನಾನು ಹತ್ರ ಆಗ್ಬಿಡ್ಬೇಕು. ಚಿಕ್ಕಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಸರಿ ಸರಿ, ನೀನು ಇಲ್ಲೇ ಇರು. ಅವ್ರು ಹೋದ್ಮೇಲೆ ನಾನು ನಿನ್ನನ್ನು ಕರಿತೀನಿ. ಬರ್ತೀನಿ. ಕೊಡೋದಿಲ್ಲಿ? ಅದಕ್ಕೆ ಬೇಡ, ಕೊಡು ಇಲ್ಲಿ. ಪರವಾಗಿಲ್ಲ, ನಿಧಾನ. ವರ, ನೀನು ಹೇಗೆ ಹೇಳಿದ್ರೆ ಹೇಗೆ? ನಿನಗೂ ಹನಿಮೂನ್ಗೆ ಹೋಗೋಕೆ ಇಷ್ಟ ಇದೆ ತಾನೆ ವರ? ನನ್ನಿಷ್ಟ ಕಷ್ಟ ಎಲ್ಲ ಮುಖ್ಯ ಅಲ್ಲ. ಇಲ್ಲೆಲ್ಲ ಅಯ್ಯಯ್ಯೋ ಶ್ರಾವಣಿಯಮ್ಮ, ಏನು ಮಾಡ್ತಿದ್ದೀರಾ ನೀವು? ಇಡಿಯಲ್ಲಿ ಬಿಡಿ. ಅಲ್ಲ, ನಮ್ಮ ಮನೆಗೆ ಬಂದು ನೀವು ಕೆಲಸ ಮಾಡೋದ? ಏನು ಶ್ರಾವಣಿಯಮ್ಮ ನೀವು? ಏನು ವರಲಕ್ಷ್ಮಿ, ಮನೆಗೆ ಬಂದು ಅತಿಥಿಗಳ ಹತ್ರ ಯಾರಾದರೂ ಕೆಲಸ ಮಾಡಿಸ್ತಾರಾ? ಅಲ್ಲ, ನಾನು ಏನು ಕೆಲಸ ಮಾಡ್ತಿದ್ದೀನಿ? ಟೀನ ಕಪ್ಪೊಳಗೆ ಹಾಕ್ತಿದ್ದೀನಿ ಅಷ್ಟೇ. ಅಯ್ಯಯ್ಯೋ, ನೀವು ಹಾಕದ? ಬೇಡ ಬೇಡ, ನಿಮ್ಮ ಕೈ ಏನಾದರೂ ಸುಟ್ಟೋಗ್ಬಿಟ್ರೆ ನಾನು ಮಾಡ್ತೀನಿ, ನೀವು ಸುಮ್ಮನೆ ಇರಿ. ಇದೇನಿದು? ಇದ್ದಕ್ಕಿದ್ದ ಹಾಗೆ ಇವರು ಉಲ್ಟಾ ಹೊಡಿತಿದ್ದಾರಲ್ಲ. ವರಲಕ್ಷ್ಮಿ, ಶ್ರಾವಣಿಯಮ್ಮ, ನೀವೇನು ಯೋಚನೆ ಮಾಡಬೇಡಿ. ಹನಿಮೂನ್ಗೆ ಹೋಗೋದಕ್ಕೆ ನಮ್ಮ ಅಕ್ಕನ ನಾನು ಒಪ್ಪಿಸ್ತೀನಿ. ಅಕ್ಕನ ಹತ್ರ ಹೇಳ್ತೀನಿ, ಅಕ್ಕ ಅವ್ರಿಗೆ ಮದುವೆ ಆಗಿದೆ, ಬೇಗ ಹನಿಮೂನ್ ಕಳಿಸು, ಇದೆಲ್ಲ ಈಗಿನ ಟ್ರೆಂಡು ಅಂತ ಅಕ್ಕನ ನಾನು ಒಪ್ಪಿಸ್ತೀನಿ. ಬನ್ನಿ ಬನ್ನಿ. ಅಲ್ಲ ಇಂದ್ರಮ್ಮವ್ರೆ, ಅಕ್ಕ ತಗೋ. ನೀನು ಯಾಕೆ ತರ್ತಿದ್ಯಾ? ಅಯ್ಯೋ ಅಕ್ಕ, ನೀನು ಸುಮ್ಮನೆ ತಗೋ. ನಮ್ಮನೆ ಕೆಲಸ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ? ತಗೊಳ್ಳಿ ತಗೋ. ವರ್ಧ, ಇಂದ್ರಮ್ಮನವ್ರು ಏನು ಯೋಚನೆ ಮಾಡಿದ್ರಿ? ಇವರಿಬ್ರನ್ನ ಕಳಿಸ್ತಾ ಇದ್ದೀರಾ ಅಲ್ವಾ? ಈ ಇಂದ್ರಮ್ಮನ ಮಾತು ಕಲ್ಲಿನ ಮೇಲೆ ಕೆತ್ತ ಅಕ್ಷರ, ಎರಡೂ ಒಂದೇ. ಬದಲಾಗೋದಕ್ಕೆ ಸಾಧ್ಯನೇ ಇಲ್ಲ. ಇವರಿಬ್ರು ಎಲ್ಲೂ ಬರೋದಿಲ್ಲ. ಇದೇ ನನ್ನ ಕೊನೆ ನಿರ್ಧಾರ. ವರಲಕ್ಷ್ಮಿ, ನಾನು ಬೇಡ ಅಂದ್ರು ನೀನು ಹೋಗ್ತೀಯಮ್ಮ? ಇಲ್ಲ ಅತ್ತೆ, ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ಹೋಗು ಅಂದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ನೋಡಿದ್ಯಾ ಹೆಂಗೆ ನನ್ನ ಸೊಸೆ? ನಾನು ಹಾಕಿದ ಗೆರೆ ದಾಟಲ್ಲ. ಏನಕ್ಕ ನೀನು? ವಯಸ್ಸಿಗೆ ಬಂದಿರೋ ಮಕ್ಕಳು ಹನಿಮೂನ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಗೆರೆ ಹಾಕ್ತೀನಿ, ಕಲ್ಲು ಹಾಕ್ತೀನಿ ಅಂತ ಎಲ್ಲ ಮಾತಾಡ್ತಿದ್ಯಲ್ಲ. ಅವ್ರು ಹನಿಮೂನ್ಗೆ ಹೋದ್ರೆ ನಿನ್ಗೇನಕ್ಕ ಕಷ್ಟ? ನೀನೇನು ಕಳಿಸ್ತಿಲ್ವಲ್ಲ? ಖುಷಿಯಾಗಿ ಹೋಗಿ ಬರಲಿ, ಸುಮ್ಮನೆ ಒಪ್ಕೋ. ಏನಂದೆ?
ನಾನು ಹೇಳಿದ್ದಲ್ಲ ಆಗ್ಲೇನೆ ಇಂದ್ರಮ್ಮನ ಮಾತು ಕಲ್ಲಿನ ಮೇಲೆ ಕೆತ್ತ ಅಕ್ಷರ ಎರಡು ಒಂದೇ ಅಂತ ಬದಲಾಗೋದಿಲ್ಲ ಅಷ್ಟೇ. ಅಕ್ಕ ಹಾಗಂತ ಮನ್ಸನ್ನ ಕಲ್ ಮಾಡ್ಕೊಂಡ್ರೆ ಪಾಪ ವಯಸ್ಸಿಗೆ ಬಂದಿರೋ ಮಕ್ಕಳು ಮನ್ಸಿಗೆ ಬೇಜಾರಾಗಲ್ವಾ? ಹೌದಾ? ಇವರಿಬ್ರು ನಮ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿ ಮದುವೆ ಮಾಡ್ಕೊಂಡ್ ಬಂದ್ರಲ್ಲ, ನಮಗ್ ಬೇಜಾರಾಗತ್ತೆ ಅಂತ ಏನಾದ್ರೂ ಇವ್ರು ಯೋಚನೆ ಮಾಡಿದ್ರಮ್ಮ? ಅಯ್ಯೋ ಅವ್ರೀಗ ಹನಿಮೂನ್ಗೆ ಹೋಗ್ತೀನಿ ಅಂತ ಕೇಳ್ತಿದ್ದಾರೆ, ನೀನು ಮುಗ್ದೋಗಿರೋ ಮದ್ವೆ ವಿಷಯ ಮಾತಾಡ್ತಿದ್ಯಲ್ಲ, ಏನಕ್ಕ ನೀನು ಒಳ್ಳೆ ಅಡ್ಗೋಲ್ ಅಜ್ಜಿ ಕಾಲದ ಮುದುಕಿ ತರ ಆಡ್ತಿದ್ಯಾ ನೀನು. ಏನಂದೆ? ಅಕ್ಕ ನೀನ್ ಸ್ವಲ್ಪ ಬಾಯಿ ಬಾ ಬಾ ನೀನು ಹೇಳ್ತೀನಿ ಬಾ. ಸುಬ್ಬುವರೇ, ಅಮ್ಮನ ವಿಷಯಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವ್ರು ಏನು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಗೊತ್ತೇ ಬಿಡಿ, ಪರವಾಗಿಲ್ಲ.